सरस्वती नमो नमः मा सरस्वती नमो नमः विद्यादायिनी नमो नमः हंसवाहिनी नमो नमः ओम सरस्वती नमो नमः. ನಮಸ್ತೆ ಎಲ್ಲರಿಗೂ. ಬನ್ನಿ ಇವತ್ತು ಆಂಜನೇಯರ ಬ್ಲೆಸ್ಸಿಂಗ್ಸ್ ಏನಿದೆ ಅಂತ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೋನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಸ್ಟ್ರಾಂಗ್ ರಿಲೇಶನ್ಶಿಪ್ ಬರೋದ್ರಲ್ಲಿ ಇದೆ. ಮತ್ತೆ ಹಳೇದು ವಿಚಾರಗಳು ಏನಿದೆ, ಪಾಸ್ಟ್ ಇಂದ ಕಲ್ತಿರೋದನ್ನ ಮರಿಬೇಡಿ ಅನ್ನುವಂಥದ್ದು ಇದೆ. ಕೊಡೋದ್ರಲ್ಲಿ ಇರುವಂತ ಖುಷಿ ಪಡ್ಕೊಳ್ಳೋದ್ರಲ್ಲಿ ಇಲ್ಲ ಅನ್ನುವಂಥದ್ದು ಇದೆ. ಸೊ ಇದನ್ನ ಒಂದು ಒಳ್ಳೆ ರೀತಿಯಲ್ಲಿ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇನ್ನೊಬ್ಬರಿಗೆ ಸಹಾಯ ಮಾಡುವಾಗ ಸಿಗುವಂತ ಖುಷಿ, ಇನ್ನೊಬ್ಬರಿಗೆ ಕಷ್ಟಕ್ಕೆ ಆದಾಗ ಸಿಗುವಂತ ಖುಷಿ ನಮ್ಗೆ ಬೇರೆ ಯಾವ್ದ್ರಲ್ಲೂ ಸಿಗೋದಿಲ್ಲ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಮತ್ತು ನಿಮ್ಮ ಪ್ರೀತಿ ಪಾತ್ರರ ನಡುವೆ ರಿಲೇಶನ್ಶಿಪ್ ಅನ್ನ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡ್ಕೊಳ್ಳಿ. ಪ್ರಾಮಾಣಿಕವಾಗಿ ಇರಿ ಇಬ್ರುನು ಅನ್ನುವಂಥದ್ದು ಇದೆ. ಇಬ್ರಿರ್ಬೋದು, 100 ಜನ ಇರ್ಬೋದು, ನಿಮ್ಮ ಫ್ರೆಂಡ್ ಸರ್ಕಲ್ ಇರ್ಬೋದು, ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಇರ್ಬೋದು, ಅಥವಾ ನಿಮ್ಮ ಮತ್ತು ನಿಮ್ಮ ಪ್ರೀತಿ ಪಾತ್ರರು ಯಾರೇ ಆಗಿರ್ಲಿ. ಸೊ ಅವ್ರ ಜೊತೆ ನಿಮ್ಮ ಒಂದು ಬಾಂಧವ್ಯ ಗಟ್ಟಿಯಾಗಿ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಸಾಕಷ್ಟು ಮಕ್ಕಳಿಗೆ ಇತಿಹಾಸದ ಬಗ್ಗೆ ತಿಳಿಸ್ಕೊಡಿ ಅನ್ನುವಂಥದ್ದು ಕೂಡ ಇದೆ. ದಕ್ಷಿಣಾಮೂರ್ತಿಯ ಆಶೀರ್ವಾದ, ಆಂಜನೇಯರ ಆಶೀರ್ವಾದದಿಂದ ನಿಮ್ಮ ಫ್ಯೂಚರ್ ಚೆನ್ನಾಗಿರುತ್ತೆ. ಜೊತೆಗೆ ಮುಂದಿನ ಮಕ್ಕಳ ಒಂದು ಭವಿಷ್ಯಕ್ಕೆ ಭದ್ರವಾದ ಬುನಾದಿನ ಹಾಕಿ ಅನ್ನುವಂಥದ್ದು ಕೂಡ ಇದೆ. ಮುಂದಿನ ದಿನಗಳಲ್ಲಿ ವಿಶೇಷವಾದಂತ ಒಂದು ಬೆಳವಣಿಗೆ ಬರುತ್ತೆ ಅನ್ನುವಂಥದ್ದು ಇದೆ. ಯಾರಿಗೋ ಒಂದು ಪಾಪು ಹುಟ್ಟುತ್ತೆ, ಅದು ಹುಟ್ಟುತ್ತಾನೆ ತುಂಬಾ ನಾಲೆಜಬಲ್ ಆಗಿ ಹುಟ್ಟುತ್ತೆ, ಹುಟ್ಟಾನೆ ಅದು ಸಾಕಷ್ಟು ತಿಳ್ಕೊಂಡು ಹುಟ್ಟುತ್ತೆ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಸಾಕಷ್ಟು ಒಂದ್ ರೀತಿ ಬದಲಾವಣೆನ ತರುವಂತ ಪಾಪು ಬರುತ್ತೆ ಯಾರಿಗೋ ಅನ್ನುವಂಥದ್ದು ಇದೆ. ಒಳ್ಳೆ ರೀತಿಲಿ ಬದಲಾವಣೆಗಳು ಜೊತೆಗೆ ಒಂದಷ್ಟು ಆ ಎಲ್ಲೋ ರಾಜ ಮನೆತನಕ್ಕೆ ಸೇರಿದಂತ ಒಂದು ದೇವಾಲಯ ಇದೆ. ಅದು ಗುಹೆ ತರ ಇರುವಂತ ಒಂದು ಕಾಡಿನ ಮಧ್ಯದಲ್ಲಿ ಇದೆ. ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಒಂದು ಮರದ ಕೆಳಗೆ ವಿಶೇಷವಾದಂತ ಆಂಜನೇಯರ ಆಶೀರ್ವಾದ ಇರುವಂತ ಆಂಜನೇಯರೇ ಅಲ್ಲಿ ಕೂತು ಸಾಕಷ್ಟು ವಿಚಾರಗಳನ್ನ ಹೇಳ್ಕೊಟ್ಟಂತ ಸ್ಥಳ ಇದೆ. ಆ ಸ್ಥಳ ಮುಂದಿನ ದಿನಗಳಲ್ಲಿ ಬೆಳಕಿಗೆ ಬರುತ್ತೆ. ಅಲ್ಲಿ ಒಂದು ಶಾಲೆ ನಿರ್ಮಾಣ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಹೆಚ್ಚು ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಈ ಜಾಗ ಯಾವುದು ಏನು ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಬೆಳಕಿಗೆ ಬಂದು ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಅಲ್ಲಿನ ದಿನಗಳಲ್ಲಿ ಅಥವಾ ಅಲ್ಲಿನ ಸ್ಥಳಗಳಲ್ಲಿ ಅಲ್ಲಿನ ಆದಿವಾಸಿಗಳು ಆ ದಿನಗಳಲ್ಲಿ ಅದನ್ನ ನೋಡಿದ್ರು. ಸೊ ಈಗ ಜನಾಂಗ ಕೂಡ ಕೆಲವರು ಅಲ್ಲಿ ಇರ್ಬಹುದು, ಇಲ್ದಿರ ಇರ್ಬಹುದು, ಬಟ್ ಅಟ್ಲೀಸ್ಟ್ ಅಲ್ಲಿನ ಒಂದು ವಾತಾವರಣಕ್ಕೆ ಅಕ್ಕಪಕ್ಕದವ್ರಿಗಾದ್ರು ಆ ಮರನ್ ಹಾಗೆ ಉಳಿಸ್ಕೊಂಡು ಅಲ್ಲಿ ಶಾಲೆಗೆ ವ್ಯವಸ್ಥೆ ಮಾಡಿದ್ರೆ ಓಪನ್ ಗುರುಕುಲ ತರ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ನಂಗೆ ಗೊತ್ತಿಲ್ಲ ಯಾರಿಗೆ ಈ ಮೆಸೇಜ್ ಹೋಗ್ತಾ ಇದೆ ಅಂತ. ಸೊ ಸ್ವಲ್ಪ ಆ ಮೆಸೇಜ್ ಕಡೆ ಗಮನನ ಕೊಟ್ರೆ ಬೆಟರ್ ಇದೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ವಿಚಾರಗಳಲ್ಲಿ ಎಕ್ಸ್ಪೆಕ್ಟ್ ಮಾಡಿದಿರ ಚಾಲೆಂಜಸ್ ಇದೆ ನಂಗೆ. ಈ ಚಾಲೆಂಜಸ್ ಇರೋದೇ ನಂಗೋಸ್ಕರ, ಇದನ್ನ ನಾನು ಎದುರಿಸಲೇಬೇಕು, ಬೇರೆ ದಾರಿ ಇಲ್ಲ ಅನ್ನೋದು ನಿಮ್ಗೆ ಗೊತ್ತಿದೆ. ಆ ಚಾಲೆಂಜಸ್ ಅನ್ನ ಎದುರಿಸ್ತೀರಾ. ಅದು ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಗೊತ್ತಿಲ್ಲ, ಬಟ್ ನಿಮ್ಗೆ ಸಬ್ ಕಾನ್ಶಿಯಸ್ಲಿ ಅಥವಾ ನಿಮ್ಮ ಗಟ್ ಫೀಲಿಂಗಿಗೆ ಗೊತ್ತಿದೆ ನನ್ಗೆ ಈ ಸಮಸ್ಯೆ ಬಂದೇ ಬರುತ್ತೆ, ಈ ಸಮಸ್ಯೆ ನಾನು ಎದುರಿಸಲೇಬೇಕು, ಐ ಹ್ಯಾವ್ ಟು ಫೇಸ್ ಇಟ್ ಅಂತ. ಸೊ ತುಂಬಾ ಚೆನ್ನಾಗಿ ಅದರಿಂದ ಹೊರಗೆ ಬರ್ತೀರಾ. ಎಲ್ಲ ಸಮಸ್ಯೆಗಳನ್ನ ಎದುರಿಸ್ಕೊಂಡು ಆ ಸಮಸ್ಯೆಯಿಂದ ಹೊರಗೆ ಬಂದು ಎಲ್ಲ ರೀತಿಲೂ ಒಂದು ರೀತಿ ಯಶಸ್ವಿ ವ್ಯಕ್ತಿಯಾಗಿ ಮೋರ್ ದೆನ್ ಸ್ಟ್ರಾಂಗರ್ ಆಗಿ ನಿಲ್ತೀರಾ ಅನ್ನುವಂಥದ್ದು ಇದೆ. ಇಲ್ಲಿ ಕಾಲಭೈರವರ ಆಶೀರ್ವಾದ ಕೂಡ ನಿಮ್ಮ ಮೇಲೆ ತುಂಬಾ ಚೆನ್ನಾಗಿ ಇದೆ. ಸೊ ಹಾಗಾಗಿ ಚಿಂತಿಸುವಂತ ಅಗತ್ಯವಿಲ್ಲ ಮನವೇ, ಹೊರಡು ಕಾರ್ಯಕ್ಕೆ ಸಿದ್ಧನಾಗು ಅನ್ನುವಂತ ರೀತಿಲಿ ನಂಗೆ ಎನರ್ಜಿ ಇದೆ. ಸೊ ಮೈಯೆಲ್ಲ ಒಂಥರ ಧುಮ್ಮಂತ ಇದೆ. ಸೊ ಹಾಗಾಗಿ ಧೈರ್ಯವಾಗಿ ಎದುರಿಸಿ, ಸಮಸ್ಯೆ ಏನಿದೆ ಮೋರ್ ದೆನ್ ಪವರ್ಫುಲ್ ಆಗಿ ನೀವು ನಿಲ್ತೀರಾ ಅನ್ನುವಂಥದ್ದು ಕೂಡ ಇದೆ. ಮುಂದಿನ ದಿನಗಳಲ್ಲಿ ನಿಮ್ಮಿಂದ ಒಂದು ಮಹತ್ತರವಾದಂತಹ ಕಾರ್ಯ ಆಗ್ಬೇಕಾಗಿದೆ.
ಆ ಕಾರ್ಯಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಆ, ಮುಂಜಾಗ್ರತೆ ಕ್ರಮ ಮತ್ತೆ ಒಂದಷ್ಟು ಪ್ರಿಪ್ರೇಷನ್ ನೀವು ಮಾಡ್ಕೊಳ್ಬೇಕಾಗತ್ತೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಸೈನ್ಯ ಸಿದ್ಧವಾಗಿ ಇರಬೇಕಾಗತ್ತೆ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಸೈನ್ಯಕ್ಕೆ ಹೆಚ್ಚಿನ ಒತ್ತಡ ಬರುವಂಥದ್ದು ಕೂಡ ಇದೆ. ಒಂದಷ್ಟು ನೀರಿನ ಸಮಸ್ಯೆಗಳು, ಜಲಪ್ರಳಯ ಆ ಥರದ್ದು ಕೂಡ ಮುಂದಿನ ದಿನಗಳಲ್ಲಿ ಕಾಣಿಸ್ತಾ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಒಂದಷ್ಟು ವಿಚಾರಗಳಲ್ಲಿ ಸೈನಿಕರಿಗೆ ತೊಂದರೆ ಆಗುವಂಥದ್ದು ಕೂಡ ಇದೆ. ಹೆಚ್ಚಿನ ಒಂದು ಮಾರ್ಗ, ಹೊಸ ಮಾರ್ಗನ ಕಂಡ್ಕೊಬೇಕಾಗತ್ತೆ ಭಾರತಕ್ಕೆ ಬರೋದಕ್ಕೆ ಹೋಗೋದಕ್ಕೆ. ಬೇರೆ ದೇಶಗಳು ಈಗಿರುವಂತ ಮಾರ್ಗಗಳು ಎಲ್ಲವೂ ಕೂಡ ಮುಚ್ಚಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಸೊ ಯಾಕೆ ಹೀಗಿದೆ ನನ್ಗಂತೂ ಗೊತ್ತಿಲ್ಲ, ಬಟ್ ಮುಂದಿನ ದಿನಗಳಲ್ಲಿ ಇದಾಗೋದು ನಿಜ ಇದೆ ಅನ್ನುವಂಥದ್ದು ಇದೆ. ಯಾವಾಗ ಆಗತ್ತೆ ಅಂತ ಗೊತ್ತಿಲ್ಲ, ಬಟ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ರಾಮ ಸೇತುಗೆ ಹೊಸ ರೀತಿಲಿ ಸೇತುವೆ ಏನ್ ಬರುತ್ತೆ ಅದು ವ್ಯರ್ಥ ಆಗಿ ಮತ್ತೊಮ್ಮೆ ಇನ್ನೊಂದು ರೀತಿಲಿ ಹೊಸ ಸೇತುವೆ ನಿರ್ಮಾಣ ಆಗುತ್ತೆ, ಅದು ತಂತಾನೆ ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ನೆಟ್ವರ್ಕ್ ಪ್ರಾಬ್ಲಮ್ ದೇವಸ್ಥಾನಗಳಲ್ಲಿ ಉದ್ಭವ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಯಾಕೆ ಅಂದ್ರೆ ಇಲ್ಲಿ ಎರಡು ರೀತಿ ವೈಬ್ ಇದೆ. ಸೊ ದೇವಸ್ಥಾನಗಳಲ್ಲಿ, ಸೊ ಇಲ್ಲಿ ಎಸ್ಪೆಷಲಿ ದೇವಸ್ಥಾನಗಳ ಒಂದು ಮೊಬೈಲ್ ಟವರ್ ನೆಟ್ವರ್ಕ್ ಏನಿದೆ ಅದನ್ನ ಕಟ್ ಮಾಡಿ ಅನ್ನುವಂಥದ್ದು ಇದೆ. ಯಾಕೆ ಅಂತ ನನಗೆ ಗೊತ್ತಿಲ್ಲ, ಬಟ್ ದೇವಸ್ಥಾನ ಎಸ್ಪೆಷಲಿ ದೊಡ್ಡ ದೊಡ್ಡ ದೇವಸ್ಥಾನ, ಪೂರ್ವ ಅಂದ್ರೆ ಹಿಂದಿನ ಕಾಲದ ದೇವಸ್ಥಾನಗಳಲ್ಲಿ ಹೆಚ್ಚು ನೆಟ್ವರ್ಕ್ ಬಳಕೆ ಬೇಡ, ಅಲ್ಲಿ ನೆಟ್ವರ್ಕ್ ನ ಅಥವಾ ವೈಫೈನ ಆಫ್ ಮಾಡಿಸಿ ಅನ್ನುವಂಥದ್ದು ಇದೆ. ಬಹಳಷ್ಟು ವಿಧಗಳಲ್ಲಿ ಮುಂಜಾಗ್ರತಾ ಕ್ರಮ ಬೇಕು. ಇಡೀ ದೇಶಕ್ಕೆ ಎಚ್ಚರಿಕೆ ಬೇಕು, ಎಸ್ಪೆಷಲಿ ಉತ್ತರ ಭಾರತದಲ್ಲಿ ಎಚ್ಚರಿಕೆ ಬೇಕು. ಜಮ್ಮು ಅಂಡ್ ಕಾಶ್ಮೀರ ಕಣಿವೆಗಳಲ್ಲಿ ಹೆಚ್ಚಿನ ಒಂದು ಅನಾಹುತಗಳು ಮಾಡೋದಕ್ಕೆ ತಯಾರಿದ್ದಾರೆ. ಅಲ್ಲಿ ಬಜರಂಗ ಬಲಿ ಅಥವಾ ಆಂಜನೇಯನ ಒಂದು ವಿಶೇಷವಾದಂತ ಅಸ್ತ್ರ ಶಸ್ತ್ರ ಇದೆ. ಅದನ್ನ ಹುಡುಕಿ ಅಲ್ಲಿ ಸಿಗುತ್ತೆ, ಅದನ್ನ ಪೂಜೆ ಮಾಡಿದೆ ಆದ್ರೆ ಅಥವಾ ಅದು ಪಡ್ಕೊಂಡಿದೆ ಆದ್ರೆ, ಅಥವಾ ಅಲ್ಲಿರುವಂತಹ ಆಂಜನೇಯನ ವಿಗ್ರಹ ಒಂದಿದೆ ಜಮ್ಮು ಕಾಶ್ಮೀರ ಕಣಿವೆಯಲ್ಲಿ ಎಲ್ಲೋ. ಸೊ ಅದು ಕಾಣಿಸಲ್ಲ, ಭೂಗತ ಆಗಿದ್ಯೋ ಅಥವಾ ಎಲ್ಲೋ ಕಾಣ್ದಿರೋ ರೀತಿಲಿ ಇದೆಯೋ ಏನೋ ಗೊತ್ತಿಲ್ಲ, ಆ ತರ ಇದೆ. ಅದನ್ನ ನೀವು ಹುಡುಕಿ ಸರಿ ಮಾಡಿ ಅದನ್ನ ಮತ್ತೆ ಪುನರ್ ಪ್ರತಿಷ್ಠಾಪನೆ ಮಾಡಿದ್ದೆ ಆದ್ರೆ ಇಡೀ ಜಮ್ಮು ಕಾಶ್ಮೀರ ಮತ್ತೊಮ್ಮೆ ಪ್ರಜ್ವಲಿಸುತ್ತೆ, ವಿಜೃಂಭಿಸುತ್ತೆ. ಒಂದು ಒಳ್ಳೆ ರೀತಿಲಿ ಅದು ಭಾರತದ ಹೆಮ್ಮೆಯ ಪತಾಕೆ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಖಂಡಿತವಾಗ್ಲೂ ಆಗುತ್ತೆ, ಒಳ್ಳೆ ರೀತಿಲೇ ಆಗ್ಬೇಕು. ಇದಕ್ಕೆ ನಮ್ಮ ನಿಮ್ಮೆಲ್ಲರ ಪ್ರಾರ್ಥನೆಯ ಅಗತ್ಯ ತುಂಬಾ ಇದೆ. ಸದ್ಯಕ್ಕೆ ಒಂದಷ್ಟು ಜಲಪ್ರಳಯಕ್ಕೆ ಮುಂಜಾಗ್ರತೆ ಇದೆ ಅನ್ನುವಂಥದ್ದು ಇದೆ. ಸೊ ಹೆಚ್ಚು ವಾನರ ಸೇನೆನ ಒಂದಷ್ಟು ಕಾಪಾಡಿ ಅನ್ನುವಂಥದ್ದು ಇದೆ. ಕೋತಿಗಳಿಗೆ ಎಲ್ಲೋ ತೊಂದರೆ ಆಗ್ತಿದೆ, ಸ್ವಲ್ಪ ಅವುಗಳನ್ನ ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಬೇಡ್ದಿರೋ ಜೀವನ, ಬೇಡ್ದಿರೋ ವ್ಯಕ್ತಿ, ಬೇಡ್ದಿರೋ ಅಂತ ವಿಚಾರಗಳಿಂದ ಹೊರಗ್ ಬನ್ನಿ ಅನ್ನುವಂಥದ್ದು ಇದೆ. ಸೊ ಎಲ್ಲಾ ರೀತಿಲೂ ನೀವು ಹೊರಗ್ ಬರ್ರಿ. ಅನ್ವಾಂಟೆಡ್ ವ್ಯಕ್ತಿಗಳು ಏನಿದ್ದಾರೆ ಅಥವಾ ಅನ್ವಾಂಟೆಡ್ ನಿಮ್ ಜೀವನದಲ್ಲಿ 1 ಸತಿ 2 ಸತಿ 3 ಸತಿ ಪಾಠ ಕಲಿಬೇಕು. ಪದೇ 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 ಅದೇ ತಪ್ಪು ಮಾಡಕ್ ಹೋಗ್ಬೇಡಿ. ಜೀವನದಲ್ಲಿ ಯಾವ ರೀತಿ ಮುಂದುವರಿಬೇಕು, ಯಾರನ್ನ ಎಲ್ಲೆಲ್ಲಿ ಯಾವ ಯಾವ ಸ್ಥಾನ ಕೊಟ್ಟು ಇಡಬೇಕು ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಯಾರಿಗೋ ಬಂಗಾರದ ಒಡವೆಗಳು ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಗಿಫ್ಟ್ ಬರುವಂತ ಸಾಧ್ಯತೆ ಇದೆ. ನಿಮ್ಮೆಲ್ಲರ ಶುಭಾಶೀರ್ವಾದದಿಂದ ಯಾರಿಗೋ ವಿವಾಹ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಅಂಧಕಾರದ ಬದುಕಿಗೆ ಒಂದು ಅಚ್ಚರಿಯ ಬೆಳಕು, ಆಶೀರ್ವಾದದ ಬೆಳಕು, ಅದು ನಿಮ್ ಜೀವನದಲ್ಲಿ ಬ್ಲೆಸ್ಸಿಂಗ್ಸ್ ಬಿಟ್ರೆ ಬೇರೆ ಏನೂ ಇಲ್ಲ. ದೈವದ ಬ್ಲೆಸ್ಸಿಂಗ್ಸ್, ಮನುಷ್ಯರ ಬ್ಲೆಸ್ಸಿಂಗ್ಸ್ ಅನ್ನೋದ್ಕಿಂತ ದೈವ ನಿಮ್ಗೆ ಆಶೀರ್ವಾದ ಮಾಡುವಂತ ರೀತಿಯಿಂದ ನಿಮ್ಮ ಮುಂದಿನ ಜೀವನ ಬೆಳಕಾಗೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಇದೇ ರೀತಿಯಲ್ಲಿ ಕೃತಜ್ಞತಾ ಪೂರ್ವಕವಾಗಿ ಇರಿ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ನಿಮ್ಮ ದೇಹದಲ್ಲಿ ಆವರಿಸ್ಕೊಂಡಿದ್ದಂಥ, ಅಳವಡಿಸಿದ್ದಂಥ ಅಥವಾ ಇದ್ದಂಥ ಆ ಒಂದು ಕೆಟ್ಟ ಡಿಟಾಕ್ಸಿಫೈ ಅಂತ ಹೇಳಬಹುದು, ಅದನ್ನ ಮಾಡ್ಕೊಳ್ಳಿ ಅಂತ ಹೇಳೋದ್ಕಿಂತ ಅದಾಗತ್ತೆ. ಅದು ಯಾಕೆ ಅಂದ್ರೆ ನಿಮ್ಮ ದೇಹ ಪೂರ್ತಿಯಾಗಿ ನೆಗೆಟಿವಿಟಿಯ ವಶ ಆಗಿದೆ. ಆ ನೆಗೆಟಿವಿಟಿಯಿಂದ ಹೊರಬಂದು ನಿಧಾನಕ್ಕೆ ವಾಪಸ್
ನಿಮ್ಮ ನಿಜ ಸ್ವರೂಪಕ್ಕೆ ನೀವು ಬರ್ತೀರಾ. ಇದು ಸತ್ಯ ಇದೆ, ನಂಬು ಮಗಳೇ ಅನ್ನುವಂಥದ್ದು ಇದೆ. ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ ನನ್ನ ಮೇಲೂ ಕೂಡ, ನನ್ನ ಚಾನಲ್ ಮೇಲೂ ಕೂಡ ಇರಲಿ. ನನ್ನ ಚಾನಲ್ ಇಲ್ಲ ಅಂದರೆ ನಾನಿಲ್ಲ. ಸೊ ಹಾಗಾಗಿ ನನ್ನ ಆತ್ಮನೇ ನನ್ನ ಚಾನಲ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಎಲ್ರಿಗೂ ಒಳ್ಳೇದಾಗುತ್ತೆ ಅನ್ನುವಂಥದ್ದು. ಸೊ ಎಸ್ಪೆಷಲಿ ಇಲ್ಲಿ ನಿಜವಾದ ಜ್ಞಾನನ ಪಡ್ಕೊಳ್ಳಿ ಅನ್ನುವಂಥದ್ದು. ಸತ್ಯ ಏನು ಸರಿಯಾಗಿ ತಿಳ್ಕೊಳ್ಳಿ ಅನ್ನುವಂಥದ್ದು. ಭರವಸೆ, ನಂಬಿಕೆ ಅನ್ನೋದು ತುಂಬಾ ಮುಖ್ಯ. ಅದರಿಂದಾನೇ ಮುಂದುವರಿಯೋದಕ್ಕೆ ಸಾಧ್ಯ. ಕಲಿತಾ ಇರಿ, ಭಕ್ತಿ ಮಾರ್ಗದಲ್ಲಿ ಕಲಿಯೋದು ತುಂಬಾ ಇದೆ ಅನ್ನುವಂಥದ್ದು ಇದೆ. ಅಷ್ಟು ಮಹಾನ್ ಭಕ್ತ ಆಂಜನೇಯ. ಅಷ್ಟು ನಾವೆಲ್ಲರೂ ಭಕ್ತಿಯಿಂದ ಭಜಿಸ್ತೀವಿ. ಆಂಜನೇಯನ ಕೈಯಲ್ಲಿ ಆಗದೆ ಇರುವಂತ ಕೆಲ್ಸನೇ ಯಾವುದೂ ಇಲ್ಲ. ಅಂಥದ್ದು ಆಂಜನೇಯ ರಾಮ ಸೀತೆಯನ್ನ ಯಾವಾಗ್ಲೂ ಧ್ಯಾನ ಮಾಡ್ತಾರೆ ಅಂದ್ರೆ, ಅವರ ಪೂಜೆ ಮಾಡ್ತಾರೆ ಅಂದ್ರೆ, ಸೊ ನಾವು ದೊಡ್ಡೋರು, ನಾವು ಶಕ್ತಿಶಾಲಿಗಳು, ನಮ್ಗೆ ಅದಿದೆ ಇದಿದೆ, ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನುವಂತ ಅಹಂಕಾರ ನಿಮ್ಗೆ ಯಾಕಿದೆ ಅಥವಾ ನಮ್ಗೆ ಯಾಕಿದೆ? ಅದು ಬೇಡ ಅನ್ನುವಂಥದ್ದು ಇದೆ. ಅದು ಬೇಡ, ಆ ಅಹಂಕಾರ ಅಹಂಭಾವ ಬೇಡ ಅನ್ನುವಂಥದ್ದು ಇದೆ. ಸೊ ನಮ್ಗಿಂತ ದೊಡ್ಡವರು, ಅವ್ರಿಗಿಂತ ದೊಡ್ಡವರು ಯಾರಾದ್ರೂ ಇದ್ದೇ ಇರ್ತಾರೆ. ಹಾಗಾಗಿ ನಾವೇ ಲಾರ್ಡ್ ಲಬಕ್ದಾಸ್ ಅನ್ನುವಂಥ ಭ್ರಮೆ ಬೇಡ ನಮ್ಗೆ ಅಥವಾ ನಿಮ್ಗೆ ಅನ್ನುವಂಥದ್ದು ಇದೆ. ನಿಜವಾದ ಜ್ಞಾನನ ಸಂಪಾದನೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಪ್ರಾಮಾಣಿಕತೆನ ತಿಳಿಸ್ಕೊಡಿ ಅನ್ನುವಂಥದ್ದು ಇದೆ. ನಿಮ್ಮ ಪ್ರಾಮಾಣಿಕತೆನ ತಿಳಿಸ್ಕೊಡಿ, ನೀವು ಪ್ರಾಮಾಣಿಕವಾಗಿ ಇರಿ ಅನ್ನುವಂಥದ್ದು ಇದೆ. ನಂಬಿಕೆ, ಭರವಸೆನ ಉಳಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಕೊಟ್ಟ ಮಾತನ್ನ ತಪ್ಪಿದೀರಾ ಅನ್ನುವಂಥದ್ದು ಇದೆ. ಕೊಟ್ಟ ಮಾತನ್ನ ತಪ್ಪಬೇಡಿ. ಆಣೆ ಮಾಡಿ ಆಣೆನ ತಿನ್ಕೊಂಡು ಹೋಗಿದ್ದೀರಾ, ಇದರಿಂದ ನಿಮ್ಗೆ ಇದೆ ಏನೋ ಒಂದು ಅನ್ನುವಂಥದ್ದು ಇದೆ. ಸೊ ಸದ್ಯಕ್ಕೆ ನಿಮ್ಮನ್ನ ನೀವು ಲಿಮಿಟ್ ಮಾಡ್ಕೊಳ್ಬೇಡಿ. ಎಂಥದ್ದೇ ಸಿಚುವೇಶನ್ ಇದ್ರು ಅದರಿಂದ ಹೊರಬರೋದಕ್ಕೆ ಸಾಧ್ಯ ಇದೆ. ಇದು ಇಷ್ಟೇ ನನ್ನ ಕೈಲಿ ಇನ್ನಾಗೋದಿಲ್ಲ, ಇದಿಷ್ಟೇ ನನ್ನ ಕೈಲಿ ಇನ್ನ ಮುಂದುವರ್ಸೋದಕ್ಕಾಗೋದಿಲ್ಲ, ಅಥವಾ ನಂಗಿನ್ ಪ್ರೊಟೆಕ್ಷನ್ ಹಾಕೊಳ್ಳೋದಕ್ಕಾಗೋದಿಲ್ಲ, ಅಥವಾ ನಾನು ಇದನ್ನ ಕಾಪಾಡೋದಕ್ಕಾಗೋದಿಲ್ಲ, ಅಥವಾ ಇದು ನನ್ನ ಕೈಲಿ ಆಗೋದಿಲ್ಲ, ಇದು ನನ್ನ ಅಳತೆ ಮೀರಿ ಹೋಗಿದೆ, ನನ್ನ ಶಕ್ತಿ ಮೀರಿ ಹೋಗಿದೆ, ಇದನ್ನ ಮೀರಿದ ಶಕ್ತಿ ನನ್ನಲ್ಲಿ ಇಲ್ಲ ಅಂತ ನೀವು ಯಾವತ್ತೂ ಅನ್ಕೊಂಬೇಡಿ. ಸೊ ನೀವು ಅನಂತರ ನಿರಂತರವಾಗಿ ಇರ್ತೀರಾ ಅನ್ನುವಂಥದ್ದು ಇದೆ. ಸೊ ಅನಂತವಾಗಿ ನಿರಂತರವಾಗಿ ನಿಮ್ಮ ಶಕ್ತಿ ಸಂಚಯ ಆಗ್ತಾನೆ ಇರುತ್ತೆ. ನೀವು ಒಂದೊಂದು ಸ್ಟೆಪ್ ಮೇಲೆ ಹೋಗ್ತಾನೆ ಇರ್ತೀರಾ. ಅದ್ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ, ಬಟ್ ನೀವು ಅನ್ಲಿಮಿಟೆಡ್ ಇದ್ದೀರಾ. ಯಾವತ್ತೂ ನನ್ನ ಕೈಲಿ ಆಗಲ್ಲ, ಇಷ್ಟೇ ನನ್ನ ಶಕ್ತಿ ಅಂತ ಅನ್ಕೊಂಬೇಡಿ. ಸೊ ಗೇನ್ ನಾಲೆಡ್ಜ್, ಗೇನ್ ಯುವರ್ ಪವರ್ ಬ್ಯಾಕ್ ಅನ್ನುವಂಥದ್ದು, ಅಪ್ಗ್ರೇಡ್ ಆಗ್ತಾನೆ ಇರ್ತೀರಾ ಅನ್ನುವಂಥದ್ದು ಇದೆ. ಅನ್ಎಕ್ಸ್ಪೆಕ್ಟೆಡ್ ಗೈಡೆನ್ಸ್ ಅಂತ ಇದೆ ಇಲ್ಲಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಗೈಡೆನ್ಸ್ ಬರುತ್ತೆ. ಯಾವಾಗ, ಹೇಗೆ, ಎಲ್ಲಿಂದ, ಯಾರಿಂದ ಕೊಡ್ತಾರೋ ಗೊತ್ತಿಲ್ಲ. ಆಂಜನೇಯ ನಿಂತಿದ್ದಾರೆ ಅಂದ್ಮೇಲೆ ಅವ್ರು ಕೊಟ್ಟೇ ಕೊಡ್ತಾರೆ. ಹಾಗಾಗಿ ನನ್ನ ಕೈಲಿ ಇದಾಗಲ್ಲ, ಅದಾಗಲ್ಲ, ಇದು ದೊಡ್ಡದು ಅದ್ ದೊಡ್ಡದು ಅನ್ನುವಂಥ ಯೋಚನೆನ ಮಾಡಬೇಡಿ. ಎಲ್ಲವೂ ಕೂಡ ಸಾಧ್ಯ ಇದೆ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಜಲಪ್ರಳಯ ಆದಂತ ಸಮಯದಲ್ಲಿ ಅಥವಾ ನೀರಿನಿಂದ ಒಂದಷ್ಟು ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳಾಗತ್ತೆ. ಆದಂತ ಸಮಯದಲ್ಲಿ ನನ್ನ ಕೈಲಿ ಆಗಲ್ಲ, ಈ ಸಮಸ್ಯೆನ ಬಗೆಹರ್ಸಕ್ ಆಗಲ್ಲ ಅಂತ ಯಾರು ಅನ್ಕೊಂಡ್ಕೂಡ್ದು. ನೀವೆಲ್ಲ ಟೊಂಕ ಕಟ್ಟಿ ನಿಲ್ಲೋದು ಅಂತ ಹೇಳ್ತಾರಲ್ಲ, ಹಂಗೆ ನೀವೆಲ್ಲ ಪ್ರಿಪೇರ್ ಆಗಿರ್ಬೇಕು. ಒಂದೇ ಒಂದು ಕ್ಷಣದಲ್ಲಿ ಎಲ್ಲವೂ ಕೂಡ ಮಂಗಳಮಯ ತಿಂಗಳ ಬೆಳಕು ಅಂತ ಹೇಳ್ತಾರಲ್ಲ ಗಾದೆ, ಆ ಥರ ಆಗತ್ತೆ. ಆ ಥರ ಆದಾಗ ನೀವೆಲ್ಲ ಅಷ್ಟೇ ಸ್ಟ್ರಾಂಗ್ ಆಗಿ ನಿಲ್ಬೇಕು. ಅದೇ ರೀತಿಲಿ ನಿಮ್ಮೆಲ್ಲ ಕೆಪಾಸಿಟಿನ, ಕೇಪಬಿಲಿಟಿನ ಕಂಟ್ರೋಲ್ಗೆ ಇಟ್ಕೊಂಡು ಎಲ್ಲವನ್ನೂ ಕೂಡ ಪಾರ್ ಮಾಡಿ ಮತ್ತೊಂದು ಹೊಸ ರೀತಿಯ ಬದುಕನ್ನ ಕಟ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಕಟ್ತೀರಾ ಅನ್ನುವಂಥದ್ದು ಇದೆ. ಯಾವ್ಯಾವ ಸಮಯ ಸಂದರ್ಭಕ್ಕೆ ಹೇಗೆ ಬೇಕೋ ನಿಮ್ಗೆ ಹಾಗಾಗಿ ಗೈಡೆನ್ಸ್ ಸಿಗ್ತಾ ಹೋಗುತ್ತೆ ಅನ್ನುವಂಥದ್ದು ಇದೆ. ಮುಂದಿನ ಹುಣ್ಣಿಮೆ ಏನ್ ಬರುತ್ತೆ ಅದು ನಿಮ್ಮ ಜೀವನದಲ್ಲಿ ನೀವು ಅಚ್ಚರಿ ಪಡುವಷ್ಟು ನಿಮ್ಗೆ ಮಾರ್ಗದರ್ಶನನ ತಂದ್ಕೊಡುತ್ತೆ ಅನ್ನುವಂಥದ್ದು ಇದೆ. ಒಂದು ಸಾವನ್ನ ದಾಟಿ ಬದುಕಿನೆಡೆಗೆ ನಿಮ್ಮ ಬದುಕು ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಸಾವಿನ ಸುದ್ದಿಗಳು ನಿಮ್ಮನ್ನ ವಿಚಲಿತ ಮಾಡದೇ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದು ರೀತಿಯಲ್ಲಿ ಸ್ಟ್ರಾಂಗ್ ಪಾಯಿಂಟ್ ಅಲ್ಲಿ ನೀವು ಕೂತಾಗ, ನಾನು ಇದನ್ನ ಸಾಧನೆಗೆ ಕೂತಾಗ, ಅದು ಸಾವಿನ ಸುದ್ದಿ ಆಗಿರ್ಲಿ, ಬದುಕಿನ ಸುದ್ದಿ ಆಗಿರ್ಲಿ, ಅಥವಾ ಬೇರೆ ಯಾವುದೇ ಆಗಿರ್ಲಿ, ಯಾವುದು ನಿಮ್ಮನ್ನ ವಿಚಲಿತಗೊಳಿಸಬಾರ್ದು.
ಸೊ ಹಾಗೆ ಸ್ಟ್ರಾಂಗ್ ಆಗಿ ಇದ್ದು ನಿಮ್ಮನ್ನ ನೀವು ಹೇಗೆ ಪಡ್ಕೊಳ್ಬೇಕು ಅಥವಾ ನಿಮ್ಮ ಪವರ್‌ನೋ, ನಿಮ್ಮ ನಾಲೆಡ್ಜನ್ನೋ, ನಿಮ್ಮ ಅಧಿಕಾರನೋ ವಾಟ್ ಎವರ್ ಯು ವಾಂಟ್ ಇನ್ ಸ್ಪಿರಿಚುವಲ್ ಲೈಫ್ ಇರ್ಬೋದು, ಫಿಸಿಕಲ್ ಲೈಫ್ ಇರ್ಬೋದು ಅಥವಾ ಮೆಟೀರಿಯಲ್ ಲೈಫ್ ಇರ್ಬೋದು. ಯಾವ್ದ್ರಲ್ಲಿ ನೀವೇನ್ ಸಾಧನೆ ಮಾಡ್ಬೇಕು ಅನ್ಕೊಂಡಿದೀರಾ ಅದನ್ನೆಲ್ಲ ಸಾಧಿಸ್ತೀರಾ. ಅದ್ರ ಕಡೆ ಗಮನನ ಕೊಡಿ. ಧ್ಯಾನದ ಮುಖೇನ ನಿಮ್ಮೆಲ್ಲ ಪ್ರಶ್ನೆಗೂ ಉತ್ತರ ಅನ್ನೋದು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಪೋರ್ಟಲ್ ಓಪನ್ ಆಗತ್ತೆ. ಸೊ ಪೋರ್ಟಲ್ ಯಾರಿಗೋ ವಿಶೇಷವಾದಂತ ಪೋರ್ಟಲಿನ ಬಗ್ಗೆ ಇಂಟ್ರೆಸ್ಟ್ ಬಂದಿದೆ. ಅದು ಓಪನ್ ಆಗತ್ತೆ. ಆ ಸಮಯ ಬಂದಾಗ ಖಂಡಿತವಾಗ್ಲೂ ನೀವು ಅಲ್ಲಿ ಹೋಗಿ ಸೇರ್ತೀರಾ. ಅದ್ರ ಬಗ್ಗೆ ನಿಮ್ಗೆ ಯಾವುದೇ ಅನುಮಾನ ಬೇಡ ಅನ್ನುವಂಥದ್ದು ಇದೆ. ಸಾಕಷ್ಟು ಒಳ್ಳೆಯ ರೀತಿಯ ಗೈಡೆನ್ಸ್ ನಿಮ್ಗೋಸ್ಕರ ಕಾಯ್ತಿರ್ಬೇಕಾದ್ರೆ ಎಲ್ಲೋ ನಂಗೆ ಗೈಡೆನ್ಸ್ ಸಿಗ್ತಾ ಇಲ್ಲ, ನಾನು ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲ ಅನ್ನೋರಿಗೆ ಒಂದಷ್ಟು ಪಕ್ಷಿಗಳು ನಿಮ್ಗೆ ಮಾರ್ಗದರ್ಶನನ ತೋರಿಸುತ್ತೆ, ದಾರಿನ ತೋರಿಸುತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ಪಕ್ಷಿಗಳು ಕೂಡ ಪುನರ್ಜನ್ಮದ ಹಾದಿಯಲ್ಲಿ ಬೇಸತ್ತು ಹೋಗಿರ್ಬಹುದು. ಬೇಕು ನಂಗೆ ಬೇರೆ ಯಾವ್ದು ಎಲ್ಲಾದ್ರೂ ಹೋಗ್ಬೇಕು ಬೇರೆ ಲೋಕಕ್ಕೆ ಅನ್ನೋರಿಗೂ ಕೂಡ ಮುಂದಿನ ದಿನಗಳಲ್ಲಿ ಅವಕಾಶಗಳು ಇದೆ ಅನ್ನುವಂಥದ್ದು ಇದೆ. ಒಂದಷ್ಟು ಬೇರೆ ವಿಚಾರಗಳಲ್ಲಿ ಸಾಕಷ್ಟು ಸಾಧನೆ ಇದೆ. ಈಗ ಮುಂದಿನ ದಿನಗಳಲ್ಲಿ ಸೂರ್ಯ ಗ್ರಹಕ್ಕೆ ಕಳಿಸುವಂತ ಪ್ರಯತ್ನದಲ್ಲಿರುವಂತಹ ಉಪಗ್ರಹಗಳೆಲ್ಲವೂ ಕೂಡ ನಶಿಸಿ ಹೋಗ್ತವೆ, ನಾಶ ಆಗಿ ಹೋಗ್ತವೆ. ಅವು ಅಲ್ಲಿವರೆಗೂ ತಲುಪೋದಿಲ್ಲ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಒಂದಷ್ಟು ವಿಚಾರಗಳಲ್ಲಿ ಅದು ಹತ್ತತ್ರವರೆಗೂ ಹೋಗಿ ಸುಟ್ಟು ಹೋಗ್ಬೋದು ಮೇ ಬಿ. ಬಹಳಷ್ಟು ವಿಚಾರಗಳಲ್ಲಿ ಎಚ್ಚರಿಕೆ ಬೇಕು ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ಜನರನ್ನ ನಿಮ್ಮ ಜೀವನದಿಂದ ನೀವು ದೂರ ಕಳಿಸ್ಕೊಳ್ಬೇಕು. ಮತ್ತೆ ಒಂದು ಅಪ್ಡೇಟ್ ನಿಮ್ಮ ಜೀವನನ ಮಾಡ್ಕೊಳ್ಬೇಕು ನೀವು ಅನ್ನುವಂಥದ್ದು ಇದೆ. ನಿಮ್ಮ ಜೀವನನ ನೀವು ಉತ್ತಮಗೊಳಿಸ್ಕೊಳ್ಳೋದ್ರ ಜೊತೆಗೆ ಒಂದಷ್ಟು ಬೇರೆ ರೀತಿಲಿ ಬೇರೆ ಜನಗಳನ್ನ ಕೂಡ ನೀವು ಉತ್ತಮಗೊಳಿಸ್ಬೇಕು ಅಥವಾ ಅವ್ರ ಜೀವನನ ಮೇಲೆತ್ತಬೇಕು. ಅವರಿಗೆ ಒಂದು ಬೆಟರ್ ಲೈಫ್ ನಿಮ್ ಕಡೆಯಿಂದ ಆಗಬೇಕು ಅನ್ನುವಂಥದ್ದು ಇದೆ. ಸೊ ಇನ್ನೊಬ್ಬರ ಸೇವೆಗಾಗಿ ಅಥವಾ ಇನ್ನೊಬ್ಬರ ಒಳಿತಿಗಾಗಿ ನಿಮ್ಮ ಜೀವನ ಇದೆ. ಸೊ ಇನ್ನೊಬ್ಬರಿಗೆ ಒಳಿತು ಮಾಡ್ತೀರಾ ಅನ್ನುವಂಥದ್ದು ಇದೆ. ಓಕೆ, ಈಗ 3 ಕಾರ್ಡ್ ಇಡ್ತೀನಿ. 3 ಕಾರ್ಡಲ್ಲಿ ಯಾವ್ದಾದ್ರು ಒಂದು ಆಯ್ಕೆ ಮಾಡಿ. ಆಂಜನೇಯ ನಿಮ್ಗೆ ಏನ್ ಹೇಳ್ತಿದ್ದಾರೆ ಅಂತ ನೋಡೋಣ. ಮೊದಲನೇದು, ಎರಡನೇದು, ಮೂರನೇದು. ಸೊ ಹಾನೆಸ್ಟಿ ಇಸ್ ದ ಕೀ. ಪ್ರಾಮಾಣಿಕತೆನೇ ನಿಮ್ಮ ಅದೃಷ್ಟದ ಕೀ ಆಗಿದೆ ಅಂತ ಹೇಳ್ತಿದ್ದಾರೆ. ದಿನಾಗ್ಲೂ ಆಂಜನೇಯನ ಭಜನೆ ಮಾಡಿ. ಇದರಿಂದ ನೆಗೆಟಿವಿಟಿಯಿಂದ ಪಾಸಿಟಿವಿಟಿ ಬರುತ್ತೆ. ನಿಮ್ಮ ಪರ್ಸನಲ್ ಗ್ರೋತ್ ಕಡೆ ಫೋಕಸ್ ಮಾಡಿ ಅನ್ನುವಂಥದ್ದು ಇದೆ. ಸೊ ಎಲ್ಲರೂ ನಿಮಗೆ ಕಲ್ಲು ಹೊಡಿತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ಇರಬೇಡಿ. ಆ ಕಲ್ಲನ್ನ ಮೆಟ್ಲು ಮಾಡ್ಕೊಳ್ತಿರೋ ಅಥವಾ ಕಲ್ಲು ಹೊಡೆದವರಿಗೆ ರಿಟರ್ನ್ ಕೊಡ್ತಿರೋ ಅದು ನಿಮ್ಗೆ ಬಿಟ್ಟಂತ ವಿಚಾರ. ಹೀಗೆ ಇದ್ರೆ ಯಾವುದು ಅನುಕೂಲ ಆಗೋದಿಲ್ಲ. ನಿಮ್ಮ ಪ್ಯಾಷನ್ ಏನಿದೆ ಅದ್ರ ಕಡೆ ಗಮನನ ಕೊಡಿ. ಸೊ ಆಂಜನೇಯನ ಆಶೀರ್ವಾದ ನಿಮ್ಮ ಮೇಲಿದೆ. ಸೊ ಎಸ್, ಒಳ್ಳೇದಕ್ಕೆ ಒಳ್ಳೇದೇ ಆಗ್ಬೇಕು ಅಷ್ಟೆ. 3 ಬೇರೆ ಬೇರೆ ಜಾಸ್ತಿ ಕಾರ್ಡ್ ಬಂದಿದೆ. ಸೊ ಯಾವ್ದು ಬೇಕಾದ್ರೂ ಆಯ್ಕೆ ಮಾಡಿ, ಎಲ್ಲ ಬೇಕಾದ್ರೂ ಆಯ್ಕೆ ಮಾಡಿ. ಮೊದಲನೇದು, ಸೊ ಟೇಕ್ ಡಿವೈನ್ ಗೈಡೆನ್ಸ್ ಅಂತ ಇದೆ. ಸೊ ದೇವರ ಒಂದು ಮಾರ್ಗದರ್ಶನನ ತಗೊಂಡು ಆಮೇಲೆ ಕೆಲಸನ ಮುಂದುವರಿಸಿ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಡಿವೈನ್ ಗೈಡೆನ್ಸ್ ನಿಮ್ಗೆ ಬಂದಾಗ ಅದನ್ನ ತಗೊಳ್ಳಿ ಅನ್ನುವಂಥದ್ದು ಇದೆ. ಸೊ ನಿಮ್ಮನ್ನ ನೀವು ರಿಸೀವಿಂಗ್ ಮೋಡ್ ಅಲ್ಲಿ ಇಡಿ ಅನ್ನುವಂಥದ್ದು ಇದೆ. ಎಲ್ಲೋ ಮೆಸೇಜಸ್ ಬರ್ತಾ ಇದೆ, ನಿಮ್ಗೆ ಮಾರ್ಗದರ್ಶನ ಸಿಗ್ತಾ ಇದೆ, ಸಾಕಷ್ಟು ಸಲಹೆ, ಮಾರ್ಗದರ್ಶನ, ಸೂಚನೆ, ಗೈಡೆನ್ಸ್ ಎಲ್ಲವೂ ಕೂಡ ಬರ್ತಿದೆ. ಎಲ್ಲೋ ನೀವು ಅದನ್ನ ತಗೊಳ್ತಾ ಇಲ್ಲ ಅಥವಾ ಕೇಳಿಸ್ಕೊಳ್ತಾ ಇಲ್ಲ ಅಥವಾ ನಿಮ್ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಇಲ್ಲ. ನಿಮ್ಮದೇ ಆದ ಪ್ರಪಂಚದಲ್ಲಿ ನಿಮ್ಮದೇ ಆದ ಭ್ರಮೆಯಲ್ಲಿ ಕಳೆದು ಹೋಗಿದ್ದೀರಾ. ಮೌಜು ಮಸ್ತಿ ಮಾಡ್ತಿದ್ದೀರೋ ಅಥವಾ ಇನ್ನೊಬ್ರು ಜೀವನನ ಉದ್ಧಾರ ಮಾಡ್ತಿದ್ದೀರೋ, ಹಾಳು ಮಾಡ್ತಿದ್ದೀರೋ, ನಿಮ್ ಜೀವನ ನೀವೇ ಹಾಳು ಮಾಡ್ಕೊಳ್ತಿದ್ದೀರೋ ಗೊತ್ತಿಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ನಿಮ್ಮ ಹೈಯರ್ ಪವರ್ ಇಂದ ನಿಮ್ಗೆ ಹೈಯರ್ ಸೆಲ್ಫ್ ಇಂದ ಮೆಸೇಜ್ ಬರ್ತಿದೆ, ಆಂಜನೇಯನಿಂದ ಮೆಸೇಜ್ ಬರ್ತಿದೆ. ಅದನ್ನ ನೀವು ಸ್ವೀಕಾರ ಮಾಡ್ತಾ ಇಲ್ಲ. ಇದು ತಪ್ಪು. ಹೀಗ್ ಮಾಡಿದ್ರೆ ಯಾರಿಗೂ ಲಾಸ್ ಇಲ್ಲ, ನಿಮ್ಗಷ್ಟೇ ಲಾಸ್. ಸಾಧ್ಯ ಆದ್ರೆ ಆಂಜನೇಯಂಗೆ ಒಂದಷ್ಟು ಹೂವ, ಹಣ್ಣು ಇಟ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಂಡು, ಪೂಜೆ ಮಾಡ್ಕೊಂಡು, ಧ್ಯಾನದಲ್ಲಿ ಕೂತ್ಕೊಳ್ಳಿ. ಬಂದು ನಿಮ್ಗೆ ಆ ಮೆಸೇಜಸ್ ವಾಪಸ್ ಕೊಡು ಅಂತ ಕೇಳ್ಕೊಳ್ಳಿ. ವಾಪಸ್ ಕೊಡುವಂತ ಸಾಧ್ಯತೆ ಇದೆ. ಮಲ್ಗಕ್ಕಿಂತ ಮುಂಚೆ ಆಂಜನೇಯನ ಮಾರ್ಗದರ್ಶನನ ಕೇಳಿ ಮಲ್ಕೊಳ್ಳಿ. ಆಂಜನೇಯ ನಂಗೆ ಒಂದು ಒಳ್ಳೆ ಮಾರ್ಗದರ್ಶನ ಕೊಡು ಅಂತ ಕೇಳಿ, ಅವಾಗ ಕೊಡ್ತಾರೆ. ಒಳ್ಳೇದಾಗ್ಲಿ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ, ಸತ್ಯದ ಬಗ್ಗೆ ನಿಲ್ಲಿ ಅನ್ನುವಂಥದ್ದು ಇದೆ. ಸ್ಟ್ಯಾಂಡ್ ಅಪ್ ಫಾರ್ ರೈಟ್. ಸೊ ನ್ಯಾಯ, ಅನ್ಯಾಯ ಮತ್ತೆ ಸತ್ಯ ಅನ್ಸಿದ್ದು ಅಥವಾ ನ್ಯಾಯಕ್ಕಾಗಿ ಹೋರಾಟ ಅನ್ನುವಂಥ ರೀತಿಲಿ
ಸರಿಯಾದ ರೀತಿಲಿ ನೀವು ನಿಂತ್ಕೊಳ್ಳಿ ಅಥವಾ ನೀವು ಸರಿಯಾದ ರೀತಿಲಿ ನೀವು ಪ್ರಾರ್ಥನೆನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಬಹಳಷ್ಟು ಸತಿ ಒಂದಷ್ಟು ನೆಗೆಟಿವಿಟಿ ನಿಮ್ಮ ಜೀವನದಲ್ಲಿ ಈ ಸಮಸ್ಯೆನ ಮಾಡ್ತಾ ಇದೆ. ಎಲ್ಲೋ ಅನ್ಯಾಯದ ಕಡೆ ನೀವು ಒಂಚೂರು ಅನ್ಯಾಯ ನೋಡ್ಕೊಂಡು ಸುಮ್ಮನೆ ಇದ್ದೀರೋ ಅಥವಾ ಅನ್ಯಾಯಕ್ಕೆ ನೀವು ಕೂಡ ಸಾಥ್ ಕೊಡ್ತಿದ್ದೀರೋ ಗೊತ್ತಿಲ್ಲ. ಸೊ ಈ ತರ ಮಾಡಬೇಡಿ, ನ್ಯಾಯದ ಪರವಾಗಿ ನಿಲ್ಲಿ, ಮತ್ತೆ ದುಷ್ಟಶಕ್ತಿಗಳ ವಿರುದ್ಧ ನಿಲ್ಲಿ ಅನ್ನುವಂಥದ್ದು ಇದೆ. ಇಲ್ಲಿ ದುಷ್ಟ ಶಕ್ತಿಗಳ ವಿಚಾರ ಇದೆ, ದುಷ್ಟ ಜನರ ವಿಚಾರ ಇದೆ. ಸೊ ದುಷ್ಟ ಶಕ್ತಿ ಮತ್ತೆ ದುಷ್ಟ ಜನರ ವಿಚಾರವಾಗಿ ನೀವು ಹೆಚ್ಚಿನ ಒಂದು ಗಮನನ ಹರಿಸ್ಬೇಕು. ದುಷ್ಟ ಶಕ್ತಿನ ನಾಶ ಮಾಡಬೇಕು, ದುಷ್ಟ ಜನರಿಗೆ ಒಂದ್ ಸ್ವಲ್ಪ ಬುದ್ಧಿನ ಕಲಿಸ್ಬೇಕು ಅನ್ನುವಂಥದ್ದು ಇದೆ. ನಿಮ್ಮ ಎಡಗೈಗೆ, ಹೆಣ್ಮಕ್ಳಾದ್ರೆ ಎಡಗೈಗೆ, ಗಂಡ್ಮಕ್ಳಾದ್ರೆ ಬಲಗೈಗೆ ಒಂದು ಆಂಜನೇಯನ ರಕ್ಷೆನ ಕಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಇದರಿಂದ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ತೋಳುಗಳಿಗೆ ಕಟ್ಕೊಳ್ಳೋದ್ರಿಂದ ನಿಮ್ಗೆ ಹೆಚ್ಚಿನ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸೊ ಬೇರೆಯವರಿಗೆ ಸಹಾಯ ಮಾಡೋದನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ದಿನಾಗ್ಲೂ ಮೆಡಿಟೇಷನ್ ಮಾಡಿ, ಧ್ಯಾನದ ಮುಖೇನ ಆಂಜನೇಯನ ಆಶೀರ್ವಾದನ ಪಡ್ಕೊಂಡು ನಿಮ್ಮಿಂದ ಯಾರ್ಯಾರಿಗೆ ಸಹಾಯ ಮಾಡ್ಬೇಕು ಅಂತ ಭಗವಂತ ನಿರ್ಧಾರ ಮಾಡಿದನ್ನ ಅವ್ರಿಗೆ ಸಹಾಯ ಮಾಡ್ತಾ ಹೋಗಿ, ಮಿಕ್ಕಿದೆಲ್ಲ ಭಗವಂತ ನೋಡ್ಕೊಳ್ತಾನೆ ಅನ್ನುವಂಥದ್ದು ಇದೆ. ಕಮಿಟ್ಮೆಂಟ್ ಬಗ್ಗೆ ಲಾಯಲ್ಟಿ ಇರ್ಲಿ ಅಂತ. ಕಮಿಟ್ಮೆಂಟ್ ಅಂದ್ರೆ ಒಂದು ನಿಮ್ಗೆ ನೀವು ಅಥವಾ ನಿಮ್ಮ ಪ್ರೀತಿ ಪಾತ್ರರಿಗೆ ಅಥವಾ ನಿಮ್ಗೆ ಅಂತ ಒಂದಷ್ಟು ಕೆಲಸ ಕಾರ್ಯಗಳು ಇದೆ, ಅಥವಾ ನಿಮ್ಮ ಕರ್ತವ್ಯದ ಬಗ್ಗೆ ನಿಮ್ಗೆ ಅದನ್ನ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ, ಅಥವಾ ಆ ಕಮಿಟ್ಮೆಂಟ್ಸ್ ಏನಿರುತ್ತೆ, ನಾನು ಇದನ್ನ ಮಾಡ್ಲೇಬೇಕು, ನಾನು ಇದಕ್ ಬದ್ಧನಾಗಿರ್ತೀನಿ, ಅಥವಾ ನಾನು ಇದನ್ನ ಮುಂದುವರಿಸ್ತೀನಿ, ಅಥವಾ ನಾನು ಇದು ಮಾಡ್ಕೊಡ್ತೀನಿ ಅಂತ ಪ್ರಾಮಿಸ್ ಏನ್ ಮಾಡಿರ್ತೀರಾ, ಅಥವಾ ಒಂದು ಭಾಷೆ, ಆಣೆ, ಅಥವಾ ಏನೇನೋ ಆಣೆಗಳು ತಿಂದ್ಬಿಟ್ಟಿರ್ತೀರಾ. ಸೊ ಆ ತರ ಅದನ್ನೆಲ್ಲ ಮಾಡಿರ್ತೀರ ಅಲ್ವಾ. ಸೊ ಅದಕ್ಕೆ ನೀವು ಬದ್ಧರಾಗಿರಿ. ಅದನ್ನ ನಾನು ಮಾಡೇ ಮಾಡ್ತೀನಿ, ಅದನ್ನ ನಾನು ಮುಂದುವರಿಸ್ತೀನಿ, ಅಥವಾ ಅದಕ್ಕೆ ನಾನು ರಕ್ಷೆಯಾಗಿರ್ತೀನಿ, ಅಥವಾ ನಾನು ಆ ಕೆಲಸ ಮಾಡ್ತೀನಿ. ವಾಟ್ ಎವರ್ ಕಮಿಟ್ಮೆಂಟ್ ಯು ಹ್ಯಾವ್, ಅದನ್ನ ಮುಗಿಸಿ ಅನ್ನುವಂಥದ್ದು ಇದೆ. ಸೊ ವಾಸ್ತವದಲ್ಲಿ ಇದ್ರೆ ಬೆಟರ್ ಅಂತ ಅನ್ನಿಸ್ತಾ ಇದೆ. ಸಾಕಷ್ಟು ಸುಳ್ಳು ಮಾಹಿತಿಗಳ ಬಗ್ಗೆ ತಲೆ ಕೊಡಬೇಡಿ ಅನ್ನುವಂಥದ್ದು ಇದೆ. ಹೇಳೋದನ್ನ ತಿರ್ಚಿ ಹೇಳುವಂಥದ್ದು, ಅಥವಾ ಬೇರೆ ರೀತಿಯಲ್ಲಿ ಅರ್ಥ ಮಾಡುವಂಥದ್ದು, ಅಥವಾ ಇನ್ನೊಬ್ಬರ ವಿದ್ಯೆನ, ಇನ್ನೊಬ್ಬರ ಬದುಕನ್ನ ಕಿತ್ಕೊಂಡು ಬದುಕೋರ್ ಬಗ್ಗೆ ನೀವು ಸ್ವಲ್ಪ ಹೆಚ್ಚಿನ ಗಮನನ ಕೊಡಬೇಕು. ನಾಳೆ ದಿನ ನಿಮ್ಮ ಬದುಕನ್ನು ಕೂಡ ಅವರು ಕಿತ್ಕೊಳ್ಳೋದಕ್ಕೆ ಹೇಸೋದಿಲ್ಲ ಅನ್ನುವಂಥದ್ದು ಎಚ್ಚರಿಕೆ ಇರ್ಲಿ ನಿಮ್ಗೆ ಅನ್ನುವಂಥದ್ದು ಇದೆ. ದಿನಾಗ್ಲೂ ಆಂಜನೇಯನಿಗೆ ಪ್ರಾರ್ಥನೆ ಮಾಡಿ, ಒಂದಷ್ಟು ತುಳಸಿನ ವಿಷ್ಣು ದೇವರಿಗೆ ಸಮರ್ಪಣೆ ಮಾಡಿ, ಮತ್ತೆ ದೇವರ ಬಗ್ಗೆ ಒಂದಷ್ಟು ಭಯ ಭಕ್ತಿ ಅನ್ನೋದು ಇರ್ಲಿ ಅನ್ನುವಂಥದ್ದು ಇದೆ. ಒಂದು ರೆಸ್ಪೆಕ್ಟ್ ಕೊಡಿ, ಗೌರವ ಕೊಡಿ ದೈವಕ್ಕೆ ಅನ್ನುವಂಥದ್ದು ಇದೆ. ತುಂಬಾ ಕೇವಲವಾಗಿ ಇರುವಂಥದ್ದು ಆಗಿದೆ ಇಲ್ಲಿ. ಕೇವಲವಾಗಿ ಇರಬೇಡಿ ಅನ್ನುವಂಥದ್ದು ಇದೆ. ಯಾರು ಎಷ್ಟೇ ಅಡ್ಡಿ ಮಾಡ್ಲಿ, ಯಾರು ಏನೇ ತೊಂದರೆ ಮಾಡ್ಲಿ, ಆಗೋ ಕೆಲಸ ಆಗೇ ಆಗತ್ತೆ. ಇದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಬಟ್ ನಿಮ್ಗೆ ಬಂದಿರುವಂತ ಈ ಒಂದು ಪರೀಕ್ಷೆಯಲ್ಲಿ ನೀವು ಗೆದ್ದು ತೋರಿಸಿ ಅನ್ನುವಂಥದ್ದು ಇದೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಮೂರನೇದು ಯಾರು ಆಯ್ಕೆ ಮಾಡಿದೀರಾ? ಸೊ 3 ಕಾರ್ಡ್ ಬಂದಿದೆ. ಫೀಲ್ ಯುವರ್ ಮ್ಯಾನಿಫೆಸ್ಟೇಷನ್ ಅಂತ ಇದೆ. ನಿಮ್ಮ ಆಸೆ ಕನಸುಗಳು ಏನಿದೆ, ಭಗವಂತನ ಹತ್ರ ನೀವೇನ್ ಸಂಕಲ್ಪ ಮಾಡಿದೀರಾ, ಏನ್ ಬೇಡ್ಕೊಂಡಿದೀರಾ, ಅದೆಲ್ಲ ಆಗಿದೆ. ಭಗವಂತನಿಗೆ ನೀವು ಖುಷಿಯಾಗಿರೋದಷ್ಟೇ ಮುಖ್ಯ ಇದೆ. ಆಂಜನೇಯ ನೀವು ಖುಷಿಯಾಗಿ ಇರೋದನ್ನ ನೋಡೋದಕ್ಕೆ ಇಷ್ಟಪಡ್ತಾರೆ. ಆಂಜನೇಯ ಇಲ್ಲಿ ಒಂಚೂರು ರಾಮನ ಸೇವೆ ಮಾಡು, ರಾಮನಾಮನ ಜಪ ಮಾಡು ಅಂತ ಹೇಳ್ತಿದ್ದಾರೆ. ಇದನ್ನ ಮಾಡಿ ನಿಮ್ ಜೀವನದಲ್ಲಿ ಎಲ್ಲಾ ರೀತಿಯ ಬದಲಾವಣೆಯನ್ನು ನಾನು ಮಾಡ್ಕೊಡ್ತೀನಿ ಅನ್ನುವಂಥದ್ದು ಇದೆ. ದಿನಾಗ್ಲೂ ನೀವು ಅನ್ಕೊಂಡಿರೋದೆಲ್ಲವೂ ಕೂಡ ಆಗ್ತಾ ಇದೆ, ನಾನು ಯಶಸ್ಸಿನ ಅದಿಲ್ಲಿದ್ದೀನಿ ಅನ್ನುವಂಥ ರೀತಿಲಿ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ, ಅಥವಾ ಸಂಕಲ್ಪನ ಮಾಡ್ಕೊಳ್ಳಿ, ಅಥವಾ ವಿಜುವಲೈಸೇಷನ್ ಮಾಡಿ. ನನ್ನ ಜೀವನದಲ್ಲಿ ಒಳ್ಳೇದಾಗ್ತಾ ಇದೆ, ಒಳ್ಳೆ ರೀತಿಲಿ ಇದೆ ಅನ್ನುವಂಥ ಒಂದು ಎನರ್ಜಿನ ತಗೊಳ್ಳಿ ಅನ್ನುವಂಥದ್ದು ಇದೆ. ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ನಿಮ್ಗೆ ಸ್ವಾತಂತ್ರ್ಯ ಸಿಕ್ಕಿರೋದು ಏಂತಕ್ಕೆ? ಇನ್ನೊಬ್ರ ಜೀವನನ ಒಳ್ಳೇದ್ ಮಾಡೋದಕ್ಕೆ, ನಿಮ್ ಜೀವನನು ಕೂಡ ಜ್ಞಾನ ಭರಿತ ಮಾಡ್ಕೊಳ್ಳೋದಕ್ಕೆ. ನಿಮ್ಮನ್ನ ನೀವು ಅಜ್ಞಾನಿಗಳಲ್ಲೇ ಹಾಗೆ ಇರ್ತೀನಿ, ನನ್ಗೆ ಯಾವುದೇ ಒಂದು ಜ್ಞಾನ ಬೇಡ, ಅಂಧಕಾರನೇ ನಂಗೆ ಸಾಕು, ನಾನು ಈ ಭ್ರಮೆಲೇ ಇರ್ತೀನಿ, ಇನ್ನೊಬ್ರಿಗೆ ಒಳ್ಳೇದಾಗೋದಕ್ಕೆ ನಾನು ಬಿಡೋದಿಲ್ಲ, ಇನ್ನೊಬ್ರ ಜೀವನಕ್ಕೆ ಒಳ್ಳೇದ್ ನಾನು ಮಾಡೋದು ಇಲ್ಲ, ನನ್ನ ಜೀವನಕ್ಕೂ ಒಳ್ಳೇದ್ ನಾನು ಮಾಡ್ಕೊಳ್ಳೋದಿಲ್ಲ ಅಂತ ಡಿಸೈಡ್ ಮಾಡಿರೋರಿಗೆ ಬೋರ್ಗಲ್ಲ ಮೇಲೆ ಮಳೆ ಸುರಿದಂತೆ ಸರ್ವಜ್ಞ ಅನ್ನುವಂಥ ರೀತಿಯಲ್ಲಿ ಆಗ್ಬಿಡುತ್ತೆ. ಸೊ ಇಂಥವರಿಗೆ ಅವರ ಬುದ್ಧಿಶಕ್ತಿನ ಉಪಯೋಗಿಸ್ಕೊಂಡು ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ, ಸಮಾಜ ಸೇವೆ ಮಾಡೋದಕ್ಕೆ ಆಗೋದಿಲ್ಲ ಅಂದ್ಮೇಲೆ ಇಂಥವರಿಗೆ ವಿದ್ಯೆ ಇದ್ರೂ ವ್ಯರ್ಥ. ಅಪಾತ್ರರಿಗೆ ವಿದ್ಯಾದಾನ ಮಾಡ್ಕೂಡ್ದು ಅನ್ನೋದು ಅದಕ್ಕೇನೆ.
ಸೊ ಮುಂದಿನ ದಿನಗಳಲ್ಲಿ ಅವರ ಜ್ಞಾನ ನಷ್ಟ ಆಗುತ್ತೆ ಅನ್ನುವಂಥದ್ದು ಇದೆ. ಚಿಂತೆ ಬೇಡ. ಮುಂದಿನ ದಿನಗಳಲ್ಲಿ ಯಾರು ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ ಅವರೆಲ್ಲ ವಿದ್ಯೆಗಳು ನಷ್ಟ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಸದ್ಯಕ್ಕೆ ನಿಮ್ಮ ಸೋಲ್ ಪರ್ಪಸ್ ಬೇರೆಯವರಿಗೆ ಒಳ್ಳೇದು ಮಾಡೋದು, ಅದನ್ನ ಮಾಡಿ ನಿಮ್ಗೆ ಒಳ್ಳೇದು ಮಾಡೋದಕ್ಕೆ ಭಗವಂತ ಇದ್ದಾನೆ, ನಾನ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಆಂಜನೇಯ. ಬಾಳೆಹಣ್ಣನ್ನ ಮಂಗಳವಾರ ಗುರುವಾರ ತಗೊಂಡೋಗಿ ಆಂಜನೇಯನ ದೇವಸ್ಥಾನದಲ್ಲಿ ಸೇವೆನ ಕೊಡಿ, ಇದರಿಂದ ಒಳ್ಳೇದಾಗತ್ತೆ. ಬಾಳೆಹಣ್ಣನ್ನ ಹಂಚಿ, ಇದರಿಂದ ಕೂಡ ಒಳ್ಳೇದಾಗತ್ತೆ. ಸತ್ಯನ ಮಾತಾಡಿ ಅಂತ ಹೇಳ್ತಿದ್ದಾರೆ. ಸತ್ಯನ ಮಾತಾಡ್ಬೇಕಾದ್ರೆ ಯಾವುದೇ ಭಯ ಯಾಕೆ ಅನ್ನುವಂಥದ್ದು ಇದೆ. ಯಾರು ಏನು ಮಾಡೋದಕ್ಕಾಗಲ್ಲ. ಸತ್ಯ ಹೇಳಿದ್ರೆ ಅವ್ರು ಹಾಗ್ ಮಾಡ್ಬಿಡ್ತಾರೆ, ಹೀಗ್ ಮಾಡ್ಬಿಡ್ತಾರೆ, ಹಾಗಾಗ್ಬಿಡುತ್ತೆ, ಹೀಗಾಗ್ಬಿಡುತ್ತೆ, ಏನೂ ಆಗಲ್ಲ. ಅವ್ರು ಮಾಡಿದ್ರೆ ಅವ್ರ ಕರ್ಮ ರಿಟರ್ನ್ ಆಗೋದಕ್ಕೆ ನೀವು ಕಾರಣ. ನಿಮ್ ಸೋಲ್ ಪರ್ಪಸ್ ಅದೇ ಆಗಿದ್ರೆ ಸೊ ಯಾಕೆ ಅದನ್ನ ತಪ್ಪಿಸ್ತೀರಾ? ಸತ್ಯನ ಮಾತಾಡಿ, ಇದರಿಂದ ನಿಮ್ಗೆ ಒಳ್ಳೇದಾಗತ್ತೆ, ನಾನು ಇದೀನಿ ನಿಮ್ ಜೊತೆ, ಸತ್ಯ ಮಾತಾಡು ಅಂತ ಹೇಳ್ತಿದ್ದಾರೆ. ಜೊತೆಗೆ ಎಲ್ಲಾ ಸತ್ಯನು ಬರ್ದಿಡಿ ಅನ್ನುವಂಥದ್ದು ಇದೆ. ಸೊ ಎಲ್ಲಾ ಸತ್ಯನು ಬರ್ದಿಡಿ ಅನ್ನುವಂಥದ್ದು ಇದೆ. ಸೊ ಸಾಧ್ಯ ಆದ್ರೆ ಏನಾದ್ರೂ ಒಂದು ರಕ್ಷೆನ ಹಾಕೊಳ್ಳಿ, ಇದರಿಂದ ನಿಮ್ಗೆ ಒಳ್ಳೇದಾಗತ್ತೆ. ಆಂಜನೇಯನ ತಿಲ್ಕನ ಹಚ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಥ್ರೋಟ್ ಚಕ್ರ, ಗಂಟಲಿನ ಭಾಗಕ್ಕೆ ಆಂಜನೇಯನ ಆರೆಂಜ್ ಕಲರ್ ಬರುತ್ತಲ್ಲ, ಸಿಂಧೂರ ಕುಂಕುಮ, ಅದನ್ನ ಹಚ್ಕೊಳ್ಳಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ಸಿಂಧೂರನ ಹಂಚಿ, ಇದರಿಂದ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಗಣೇಶನ ಆಶೀರ್ವಾದ, ಮಹಾಲಕ್ಷ್ಮಿಯ ಆಶೀರ್ವಾದನ ಪಡ್ಕೊಳ್ಳಿ, ಎಲ್ಲವೂ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಬಗ್ಗೆ ಯಾರು ಅಪಪ್ರಚಾರ ಮಾಡಿದ್ರು ಅಥವಾ ಸುಳ್ಳು ಹೇಳಿದ್ರು ಅದೆಲ್ಲವೂ ಕೂಡ ಬೆಳಕಿಗೆ ಬರುತ್ತೆ, ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಇದೆ. ಯಾರು ನಿಮ್ಗೆ ಇಷ್ಟು ನೋವು ಕೊಟ್ಟು, ಇಷ್ಟು ಅವಮಾನ ಮಾಡಿ, ನಿಮ್ಮ ಜೀವನನ ನರ್ಕ ಮಾಡಿದಾರೋ ಅವರೆಲ್ಲರಿಗೂ ಅವರ ಫಲಾನುಭವನ ನೋಡೋದಕ್ಕಾದ್ರೂ ನೀವು ಇರ್ತೀರಾ. 153 ಇಯರ್ಸ್ ನಿಮ್ಗೆ ಆಯುಸ್ಸಿದೆ ಅಂತ ಯಾರಿಗೋ ಇಲ್ಲಿ ಮೆಸೇಜ್ ಇದೆ. ಸೊ ಹಾಗಾಗಿ ಯಾರಿಗೆ ಅಂತ ನಂಗೆ ಗೊತ್ತಿಲ್ಲ. ಸೊ 1.5 ಸೆಂಚುರಿ ಹೊಡೆದಂಗ ಆಗತ್ತೆ. ಸೊ ಒಳ್ಳೇದಾಗ್ಲಿ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ, ನನ್ನ ಚಾನಲ್ ಮೇಲೆ ಹೀಗೆ ಇರ್ಲಿ. ಸೊ ಗುರುಭ್ಯೋ ನಮಃ. ನನ್ನ ಈ ರೀಡಿಂಗ್ ಕಿಟ್ನ ಗುರುವಿನ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡ್ತೀನಿ. ಜೊತೆಗೆ ವಾಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಸೊ ಎಲ್ಲ ಗುರುಗಳ ಪಾದಾರವಿಂದಕ್ಕೆ ಸ್ಮರಣೆ ಮತ್ತೆ ನಮನ ಎಲ್ಲವನ್ನು ಕೂಡ ಮಾಡ್ತಾ, ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಮರೋಗತಂ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮಾನ್ ಸ್ಮರಣೆ ಭವೇತ್ ಅಂತ ಹೇಳ್ತಾ, ಆಂಜನೇಯನ ಆಶೀರ್ವಾದ ಕೂಡ ಎಲ್ರ ಮೇಲೂ ಇರ್ಲಿ, ವಾಗ್ದೇವಿಯ ಆಶೀರ್ವಾದ ಕೂಡ ಎಲ್ರ ಮೇಲೂ ಇರ್ಲಿ ಅಂತ ಬೇಡ್ಕೊಳ್ತಾ, ಎಲ್ರಿಗೂ ಒಳ್ಳೇದಾಗ್ಲಿ. ಟೇಕ್ ಕೇರ್, ಬಾಯ್, ನಮಸ್ತೆ.